ಕ್ರಿಸ್ತನ ಪರಿಮಳ ಅದು ಸುಗಂಧ ತೈಲವು. ನಿನ್ನನ್ನು ಬಿಟ್ಟು ಪಾಪಿಯರೇ ಅಕ್ಕರೆ ತೋರಿ ನನ್ ಬಳಿ ಬಂದೆ, ಪಾಲನೆ ಮಾಡಿ ಪಾಲನೆ ಮಾಡಿದೆ. ಅಕ್ಕರೆ ತೋರಿ ನನ್ ಬಳಿ ಬಂದೆ, ಪಾಲನೆ ಮಾಡಿ ಪಾಲನೆ ಮಾಡಿದೆ. ಗ್ರಹಿಸಲಿಲ್ಲ, ನನಗೆ ಗೊತ್ತಾಗಲಿಲ್ಲ, ಗ್ರಹಿಸಲಿಲ್ಲ, ನನಗೆ ಗೊತ್ತಾಗಲಿಲ್ಲ. ಕ್ಷಮಿಸೋ ಯೇಸಪ್ಪ, ಕ್ಷಮಿಸೋ ನನ್ನಪ್ಪ, ಕ್ಷಮಿಸೋ ಯೇಸಪ್ಪ, ಕ್ಷಮಿಸೋ ನನ್ನಪ್ಪ. ನಿನ್ನನ್ನು ಅಗಲಿ ದೂರವದೆ, ನಿನ್ನನ್ನು ಬಿಟ್ಟು ಪಾಪಿಯದೆ, ನಿನ್ನನ್ನು ಅಗಲಿ ದೂರವದೆ, ನಿನ್ನನ್ನು ಬಿಟ್ಟು ಪಾಪಿಯದೆ. ಆಶ್ರಯ ನೀಡಿ ಹಾದುಕೊಂಡೆ, ಸಾಂತ್ವನ ಮಾಡಿ ಶಕ್ತಿ ನೀಡಿದೆ. ಆಶ್ರಯ ನೀಡಿ ಹಾದುಕೊಂಡೆ, ಸಾಂತ್ವನ ಮಾಡಿ ಶಕ್ತಿ ನೀಡಿದೆ. ತಪ್ಪಿ ಹೋಗಿ ನಾನು ಬಿಟ್ಟು ಹೋದೆ, ತಪ್ಪಿ ಹೋಗಿ ನಾನು ಬಿಟ್ಟು ಹೋದೆ. ಕ್ಷಮಿಸೋ ಯೇಸಪ್ಪ, ಕ್ಷಮಿಸೋ ನನ್ನಪ್ಪ, ಕ್ಷಮಿಸೋ ಯೇಸಪ್ಪ, ಕ್ಷಮಿಸೋ ನನ್ನಪ್ಪ. ನಿನ್ನನ್ನು ಅಗಲಿ ದೂರವದೆ, ನಿನ್ನನ್ನು ಬಿಟ್ಟು ಪಾಪಿಯರೇ, ನಿನ್ನನ್ನು ಅಗಲಿ ದೂರವದೆ, ನಿನ್ನನ್ನು ಬಿಟ್ಟು ಪಾಪಿಯರೇ. ಕ್ರಿಸ್ತನ ವಾಕ್ಯವೇ ನಮ್ಮನ್ನ ಬದುಕಿಸ್ತಾ ಇರೋದು. ಬದುಕಿಸುವಂಥದ್ದು ವಾಕ್ಯ ಆಗಿರೋದ್ರಿಂದ ಆ ವಾಕ್ಯವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಕಾರ್ಯ ಆಗ್ಬೇಕು. ನನ್ನ ಮನೋನೇತ್ರಗಳು ತೆರೆಯಲ್ಪಡಬೇಕು. ಯಾರ ಮನೋನೇತ್ರಗಳು? ನಿನ್ನ ಮನೋನೇತ್ರಗಳು ತೆರೆಯಲ್ಪಡದಿರ ನಿನ್ನ ಒಳಗಡೆ ಪರಿಶುದ್ಧಾತ್ಮನು ಇರುವುದಾದರೂ ಸಹ ನಿನ್ನ ಮನೋನೇತ್ರಗಳು ತೆರೆಯಲ್ಪಡಲಿಲ್ಲ ಅಂದ್ರೆ ಪರಿಶುದ್ಧಾತ್ಮ ಅಲ್ಲಿ ಕೆಲಸ ಮಾಡಲ್ಲ. ಪರಿಶುದ್ಧಾತ್ಮ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ನೀನು ನಿನ್ನ ಪ್ರಾರ್ಥನೆಯಲ್ಲಿ ದೇವರ ಬಳಿಯಲ್ಲಿ ಕೇಳ್ಕೊಳ್ಬೇಕು. ಎಲ್ಲೋ ನಾನು ಅಂಧಕಾರದಲ್ಲಿ ಹೋಗ್ತಾ ಇದ್ದೀನಿ, ಈ ಕಣ್ಣಿಗೆ ಕಾಣುವಂಥದ್ದು ಬೇರೆ, ಮನೋನೇತ್ರಗಳಿಗೆ ಕಾಣುವಂಥದ್ದು ಬೇರೆ, ಈ ಕಣ್ಣಿಗೆ ಕಾಣುವಂಥ ವಾಕ್ಯ ಬೇರೆ. ನಮ್ಮ ಮನೋನೇತ್ರಗಳಿಂದ ಅದನ್ನ ಓದುವಾಗ ಅರ್ಥ ಮಾಡಿಕೊಳ್ಳುವಂತ ರೀತಿ ನೀತಿಗಳು ಬೇರೆ ಆಗಿರುತ್ತೆ. ಹಲ್ಲೆಲೂಯಾ. ಅದಕ್ಕೆ ನಾವು ಸತ್ಯವೇದವನ್ನ ತೆರೆದು ಓದ್ಬೇಕಾದ್ರೆ, ಅಪ್ಪ ನನ್ನ ಮನೋನೇತ್ರಗಳು ತೆರೆಯಲ್ಪಡಿ, ಆಗ ನಿನ್ನ ವಾಕ್ಯನ ನಾನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಒಂದು ಮಾತು ಪ್ರಾರ್ಥನೆ ಮಾಡಿ ಆಮೇಲೆ ವಾಕ್ಯವನ್ನು ಓದೋದಿಕ್ಕೆ ನೀವು ಪ್ರಯಾಸ ಪಡಿ. ಆಮೇಲೆ ಪರಿಶುದ್ಧಾತ್ಮನ ಸಹಾಯದಿಂದ ನೀವು ಸತ್ಯವೇದವನ್ನು ಓದುವಾಗ ನಿನಗೆ ಅರ್ಥ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ವಾಕ್ಯ ಓದ್ತಾ ಇರ್ತೀವಿ, ನಮ್ಮ ಆಲೋಚನೆ ಏನಾಗಿರುತ್ತೆ, ಮನಜಾತ್ರೆ ಏನೋ ನಾನು ಜಗಳ ಮಾಡಿದ್ದೀನಿ, ನನ್ನ ಮೈಂಡಲ್ಲಿ ಇವಾಗ ಏನು ಫುಲ್ ಜಗಳದ ಮಾತೇ ಬರ್ತಾ ಇರ್ಬೇಕಾದ್ರೆ ನನಗೇನೋ ಚೆನ್ನಾಗಿ ಓದಕ್ ಬರುತ್ತೆ ಅಂತ ಹೇಳಿ ಸಿಂಹಗಳ ಬಾಯಿಂದಲೂ ಕಾಡು ಕೋಣಗಳ ಕೋಪಗಳಿಂದಲೂ ನನ್ನನ್ನು ತಪ್ಪಿಸು, ನನಗೆ ಸ್ವತಂತ್ರವನ್ನು ಕೊಟ್ಟಿದೆಯಲ್ಲ ಅಂತ ನಾನು ಓದ್ತಾ ಇದ್ದೀನಿ. ಆದ್ರೆ ನನ್ನ ಆಲೋಚನೆ ಏನ್ ಮಾಡ್ತಾ ಇದೆ, ಮನಜಾನೇ ಯೋಚನೆ ಮಾಡ್ತಾ ಇದ್ದೀನಿ, ಏನಕ್ಕೆ ಹಂಗೆ ಹೇಳಿದ್ರು, ನಾನು ಹಂಗೆ ಹೇಳಿಲ್ವಲ್ಲ, ಎಷ್ಟು ಧೈರ್ಯ ಇದ್ರೆ ನನ್ಗೆ ಹಂಗೆ ಹೇಳಿ, ಈ ತರ ಎಲ್ಲ ನನ್ನ ಮನಸ್ಸಿಗೆ ಬರ್ತಾ ಇದ್ರೆ ನಾನು ಓದಿದ್ದು ನನಗೆ ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ನಮ್ಮ ಮನಸ್ಸನ್ನ ತೊಂದರೆ ಪಡಿಸುವುದಕ್ಕೆ ಅನೇಕ ಮಾರ್ಗಗಳನ್ನ ಅಪವಾದಿ ಆಯ್ಕೆ ಮಾಡಿಕೊಳ್ಳುವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದರ ಮೇಲೆ ಜಯವನ್ನ ಹೊಂದಿಕೊಂಡು ಅಪವಾದಿಯ ಕುತಂತ್ರಗಳನ್ನ ಅರ್ಥ
ಮಾಡಿಕೊಂಡು ಅಪವಾದಿಯು ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನೋ ನುಂಗಲಿ ಅಂತ ಕಾಯ್ತಿದ್ದಾನೆ ಅಂತ ನಾವು ವಾಕ್ಯವನ್ನ ಕೇಳಬೇಕಾದ್ರೆ ಆ ವಾಕ್ಯದ ಅರ್ಥ ಏನು ಅಂತ ಹೇಳಿದ್ರೆ, ನಾವು ದೇವರ ವಾಕ್ಯವನ್ನ ಸ್ವೀಕಾರ ಮಾಡದೇ ಇರುವ ರೀತಿಯಲ್ಲಿ ಪ್ರತಿ ಸಂದರ್ಭದಲ್ಲೂ ಅವನು ನಮಗೆ ಗಾಢ ಹಾಕಿ ಎಳ್ಕೊಳ್ಳುವಂತಹ ಪ್ರಯಾಸವನ್ನ ಅವನು ಪಡ್ತಾ ಇರ್ತಾನೆ. ಆಗಲೇ ನಾವು ಅನೇಕ ಕಷ್ಟ ನಷ್ಟಗಳಿಗೆ, ತೊಂದರೆಗಳಿಗೆ, ಹಿಂಸೆಗಳಿಗೆ, ಗುದ್ದುಗಳಿಗೆ, ಅನಾವಶ್ಯಕವಾದ ಶಿಕ್ಷೆಗಳಿಗೆ ನಾವು ಒಳಗಾಗ್ತೀವಿ. ದೇವರು ನಮ್ಗೆ ಶಿಕ್ಷಿಸ್ರಿ, ನೀತಿವಂತರು ನಮ್ಮನ್ನ ಒಡೆಯಲಿ, ಅದು ನಮಗೆ ಉಪಕಾರ. ಅಪವಾದಿಯಿಂದ ನಾವು ಒದೆ ತಿನ್ನಬಾರದು. ಯಾರಿಂದ ತಿನ್ಬಾರ್ದು? ಅಪವಾದಿಯಿಂದ ತಿನ್ಬಾರ್ದು. ಅವನಿಗೆ ಎಷ್ಟು ಧೈರ್ಯ, ಅವನಿಗೆ ಹೆಂಗ ಅನ್ನಿಸ್ಬೇಕು ಅಂತಂದ್ರೆ, ಯಾಕಾದ್ರೂ ಈ ಅಮ್ಮನ್ ತಂಟೆಗೆ ನಾನು ಹೋದ್ನೋ, ಯಾಕಾದ್ರೂ ಈ ವಯ್ಯನ್ ತಂಟೆಗೆ ನಾನು ಬಂದೋ ಅಂತ ಅಪವಾದಿಗೆ ಅನ್ನಿಸ್ಬೇಕು. ಅಲ್ಲೇಲಯ್ಯ, ಆ ತರ ಅವನ ಜೊತೆಯಲ್ಲಿ ನಾವು ನಡ್ಕೊಳ್ಬೇಕು. ಆ ತರ ಅವನು ನಮ್ಮನ್ನ ನೋಡಿ ಹೆದರ್ಕೊಂಡು ಓಡೋಗ್ಬೇಕು. ಆ ರೀತಿಯಲ್ಲಿ ಇರ್ಬೇಕು ಹೊರತು ಪರವಾಗಿಲ್ಲ, ಇದೊಂದು ಡಸ್ಟ್ ಬಿನ್ ತರ ಇದೆ, ಇದ್ರ ಹತ್ರ ನಾನು ಬರ್ಬೋದು ಅನ್ನೋ ಒಂದು ಆಲೋಚನೆಯನ್ನ ಅವನು ಮಾಡಿ ನಿನ್ನ ಹತ್ರ ಬಂದು ನಿನ್ನ ಶರೀರದಲ್ಲಿ, ನಿನ್ನ ಮನಸ್ಸಿನಲ್ಲಿ, ನಿನ್ನ ಚಿಂತೆಯಲ್ಲಿ, ನಿನ್ನ ಕೆಲಸ ಕಾರ್ಯದಲ್ಲಿ ತೊಂದರೆ ಪಡಿಸೋದಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಹೌ ಡೇರ್ ಹಿಮ್. ರಾಜನ ಮಕ್ಕಳನ್ನ ಮುಟ್ಟೋದಕ್ಕೆ ಎಷ್ಟು ಧೈರ್ಯ ಅಲ್ವಾ? ಆವಾಗ ಅವನ ಜೊತೆ ನಾವು ಸರಿಯಾಗಿ ಯುದ್ಧ ಮಾಡ್ಬೇಕಲ್ವಾ? ಎಂತ ಸಂದರ್ಭದಲ್ಲಾದ್ರೂ ಯೇಸು ಕ್ರಿಸ್ತ ನಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿರ್ಬೇಕಾದ್ರೆ, ಎಂತ ಸಂದರ್ಭದಲ್ಲಾದ್ರೂ ಎಷ್ಟು ದೇವದೂತರನ್ನು ಬೇಕಾದ್ರೂ ನೀನು ಕೇಳು, ನಿನ್ನ ಸಹಾಯಕ್ಕೆ ನಾನು ಕಳಿಸ್ಕೊಡ್ತೀನಿ ಎನ್ನುವಂತ ಆಶ್ವಾಸನೆಯನ್ನ ಯೇಸಪ್ಪ ನಮಗೆ ಕೊಟ್ಟಿರ್ಬೇಕಾದ್ರೆ, ನಾವು ತಪ್ಪುಗಳನ್ನ ಮಾಡಿ ನಾವು ದೇವರಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ಳುವಾಗ, ಅಪವಾದಿಗೆ ಅವಕಾಶ ಆಗುವಾಗ, ನಾವು ಹೇಳುವಂತ ವಾಕ್ಯದ ಉಚ್ಚಾರಣೆ ನಮ್ಮ ಜೀವಿತದಲ್ಲಿ ಕೆಲಸ ಮಾಡೋದಕ್ಕೆ ಅಪವಾದಿ ಅಡೆತಡೆ ಮಾಡ್ತಾನೆ ಅಂತ ಹೇಳಿದ್ರೆ, ಇದಕ್ಕೆ ಕಾರಣ ಅವನಲ್ಲ, ನಾನೇ. ಭಾಗ ತೆಗೆದಂತ ವ್ಯಕ್ತಿ ನೀನೇ ಆಗಿದ್ಯಾ. ಯಾಕೆ ತೆಗಿತೀರಾ? ತೆಗೆದಿರುವಂತಹ ಬಾಗಿಲುಗಳನ್ನ, ಅಪವಾದಿಗೋಸ್ಕರ ನೀನು ತೆಗೆದಿರುವಂತಹ ಬಾಗಿಲುಗಳನ್ನ ನೀನು ಎತ್ತಿ ಮುಚ್ಚೋದಾದ್ರೆ ಅವನಿಗೆ ಯಾವ ಕಡೆಯಿಂದಲೂ ಬರೋದಕ್ಕೆ ನಿನ್ನ ಹತ್ರ ಅಧಿಕಾರ ಇರೋದಿಲ್ಲ. ಅದಕ್ಕೆ ಯೇಸು ಹೇಳಿದ್ರು, ಅಪವಾದಿಯ ಕಾರ್ಯಗಳನ್ನ ನೀವು ಅರಿಯದವರಲ್ಲವಲ್ಲ. ಯು ನೋ ಎವ್ರಿಥಿಂಗ್ ಅಬೌಟ್ ಡೆವಿಲ್, you know everything about Satan, you know everything about hell, you know everything about evil works ಅಂತ ದೇವರು ಹೇಳಿದ್ದಾರೆ. ನಿನಗೆ ಗೊತ್ತು, ಯು ಆರ್ ನಾಟ್ ಅನ್ನೋನ್ ಟು ದಟ್. ನನಗೆ ಗೊತ್ತಿಲ್ಲ ಅಂತ ನೀನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವನೇನ್ ಮಾಡ್ತಾನೆ, ಅವನೇನ್ ತಪ್ಪು ತಂತ್ರಿ, ಯಾರ ಮುಖಾಂತರ ಬರ್ತಾನೆ, ಯಾವ್ಯಾವ ರೀತಿಯಲ್ಲಿ ನಮ್ಮನ್ನ ತೊಂದರೆ ಪಡಿಸ್ತಾನೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿರಬೇಕಾದ್ರೆ ನೀನೇನ್ ಮಾಡ್ಬೇಕು? ಚೆನ್ನಾಗಿ ಯುದ್ಧ ಮಾಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ 16ನೇ ವಾಕ್ಯ ಓದಿ. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ, ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ. ಎಷ್ಟು ಧೈರ್ಯ ಇದ್ರೆ ಈ ನಾಯಿಗಳಿಗೆ ನಿನ್ನೆಲ್ಲ ಸುತ್ಕೊಡತ್ತೆ. ಯೋಚನೆ ಮಾಡಿ, ಹೆಂಗ್ ಸುತ್ಕೊಂತು? ನಾಯಿಗಳು ಹೆಂಗ್ ಸುತ್ಕೊಂತು? ನಿನ್ನ ವೀಕ್ನೆಸ್ ಇಂದಾನೇ ನಾಯಿಗಳು ಸುತ್ಕೊಳ್ತು. ದುಷ್ಟರ ಗುಂಪು ಹೆಂಗ ಆವರಿಸ್ಕೊಡುತ್ತೆ ನಿನ್ನ? ಹೇಯ್, ಒಂದು ನೀತಿವಂತ ಇದ್ದಾರೆ ಅಂದ್ರೆ ಅವ್ರ ಜೊತೆಲಿ ಯಾರ್ಯಾರು ಇರ್ತಾರೆ? ಹೃದಯದಲ್ಲಿ ತ್ರಯಕ ದೇವರಿದ್ದಾರೆ, ಸುತ್ತಮುತ್ತಲು ದೇವದೂತರುಗಳಿದ್ದಾರೆ, ಪರಿಶುದ್ಧಾತ್ಮನ ಪ್ರಸನ್ನತೆ ಇದೆ, ಅಭಿಷೇಕ ಇದೆ, ಪರಲೋಕದ ದೇವರ ಸಹಾಯ ಹಸ್ತ ಇದೆ. ಯೇಸಪ್ಪ ಏನ್ ಹೇಳಿದ್ರು? ನನ್ನ ಬಲಗೈ ನಿನಗೆ, ಅಯ್ಯೋ ದೇವ್ರೆ, ದೇವರ ಬಲಗೈ ನಮಗೆ ಸಹಾಯ ಮಾಡುತ್ತೆ ಅಂತಂದಾಗ ನೀನು ನಾಯಿಗಳು ಸುತ್ಕೊಂಡಿದೆಯಪ್ಪ, ದುಷ್ಟ್ರಿದಾರಪ್ಪ ಅಂತ ಹೇಳ್ತೀಯಾ ಅಂತಂದ್ರೆ ಎಂತ ಹೀನಸ್ಥಿತಿ, ಎಂತ ಯಾಕೆ? ನಿನ್ನ ಸ್ವಭಾವ ಅಪವಾದಿಯ ಸ್ವಭಾವಗಳಿಗೆ ಅನುಗುಣವಾಗಿ ನಡೆಯುವಾಗ ನಾಯಿನೂ ಬರುತ್ತೆ, ಎಲ್ಲಾನು ಬರುತ್ತೆ. ಅದೇನೋ ಹೇಳ್ತಾರಲ್ಲ, ಬೇಲಿ ಬಂದು ಹೊಲನ ನುಗ್ಗೊಳ್ತಂತೆ. ಇನ್ನೇನು ಬೇಲಿ ಹಾಕೋದು? ಬೇಲಿ ಏನಕ್ಕೆ ಹಾಕ್ತಾರೆ? ಯಾವುದೇ ಒಂದು ಪ್ರಾಣಿಗಳು ಹೊಲದಲ್ಲೇ ಬರಬಾರ್ದು ಅಂತ. ಬೇಲಿನೇ ನುಗ್ಕೊಳುತ್ತೆ ಅಂತಂದ್ರೆ ಇನ್ನ ಬೇಲಿ ಹಾಕಿ ಪ್ರಯೋಜನ ಏನು? ಅದೇ ರೀತಿಯಲ್ಲಿ ನಿನಗಿರುವಂತ ಕಾವಲು ನೀನೇ ಕಳ್ಕೊಂಡ್ ಬಿಟ್ರೆ ನೀನ್ ಕಾವಲು ಹಾಕೊಂಡು ಏನ್ ಪ್ರಯೋಜನ ಇದು? ನೀನ್ ಕಾವಲು ಕೊಟ್ಟು ಏನ್ ಪ್ರಯೋಜನ ಇದು? ಯೇಸಪ್ಪ ಏನ್ ಹೇಳಿದ್ರು? ನೀನು ಹೋಗುವಲ್ಲೆಲ್ಲ ನಿನಗೆ ನಾನು ದೂತರನ್ನ ಕಾವಲು ಕೊಡ್ತೀನಿ. ನಮ್ಮನ್ನ ಕೇಳ್ಬಿಟ್ಟು ಹೇಳಿದ್ರ ದೇವ್ರು, ನಾವು ಪ್ರಾರ್ಥನೆ ಮಾಡಿದ್ರೆ ಕಾವಲು ಕೊಟ್ಟಿದ್ದಾರೆ ಯೇಸಪ್ಪ. ಇನ್ನಲ್ಲ, ನನ್ನ ಮಗುಗೆ ಯಾವಾಗ್ಲೂ ಒಂದು ಕಾವಲು ಇರ್ಬೇಕು ಅಂತ ಅವರೇ ತೀರ್ಮಾನ ಮಾಡಿದ್ರು, ಅವರೇ ದೇವದೂತರನ್ನ ಬಿಡುಗಡೆ ಮಾಡಿದ್ರು. ನಾವು ಕೇಳಿದ್ರು, ನಾವು ಕೇಳಿಲ್ಲ ಅಂದ್ರು, ನಾವು ಪ್ರಾರ್ಥನೆ ಮಾಡಿದ್ರು, ನಾವು ಪ್ರಾರ್ಥನೆ ಮಾಡಿಲ್ಲ ಅಂತಂದ್ರು ಸಹ ದೇವದೂತರುಗಳು ನಮ್ಮ ಜೊತೆಯಲ್ಲಿ ಇದೆ ಅಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೀತಿಯಲ್ಲಿ ದೂತರು ಕಾವಲು ಕೊಡ್ತೀನಿ ಅಂತ ಹೇಳಿದ್ರೆ, ನಾಯಿಗಳು ನನ್ನನ್ನು ಸುತ್ಕೊಂಡಿದೆ ಅಂತ ನೀನ್ ಪ್ರೇಯರ್ ಮಾಡ್ತೀಯಾ ಅಂತಂದ್ರೆ
ಇಸ್ರಾಯೇಲನ್ನ ನೋಡಿ ನಾಯಿ ಬೊಗಳಲ್ಲ. ಅದೇನು ಸುತ್ಕೊಂತು? ನಾವೆಲ್ಲೋದ್ರೂ ಸಹ ನಮ್ಮ ಅನುಭವದಲ್ಲಿ ನಾವು ಹೇಳ್ತೀವಿ, ಒಂದು ನಿಮಿಷದಲ್ಲಿ ಬೊಗಳ್ತಾ ಇರೋ ನಾಯಿಗಳು 12 ಗಂಟೆ ರಾತ್ರಿ ಇಲ್ಲಾದ್ರೂ ಬೊಗಳಿ, 1 ಗಂಟೆ ರಾತ್ರಿಯಲ್ಲಾದ್ರೂ ಬೊಗಳಿ, ಅದೇ ತಕ್ಷಣ ಸ್ಟಾಪ್ ಆಗ್ತದೆ. ಇದು ನಮ್ಮ ಅನುಭವ. ನಮ್ಮ ಜೊತೆ ಇದ್ದವ್ರಿಗೂ ಅದು ಗೊತ್ತು. ಹಲ್ಲೆಲೂಯಾ. ಬೊಗಳ್ಬಾರ್ದು. ನಾವು ನೀತಿವಂತರಾದ್ರೆ ನಾಯಿ ಬೊಗಳ್ಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೀನವಾದ ಸ್ಥಿತಿ. ದುಷ್ಟರು ನಿನ್ ಜೊತೆಲಿ ಇದ್ದಾರೆ ಅಂತಂದ್ರೆ ಅದು ನಿನ್ನ ಹೀನವಾದ ಸ್ಥಿತಿ. ನಿನ್ನ ನೋಡಿ ದುಷ್ಟ ಭಯ ಪಡ್ಕೋಬೇಕು. ನಿನ್ನ ನೋಡಿ ನಾಯಿ ಭಯ ಪಡ್ಕೋಬೇಕು. ಜೋರಾಗಿ ನಿನ್ನ ನೋಡಿ ನಾಯಿ ಭಯ ಪಡ್ಕೋಬೇಕು. ನಿನ್ನ ನೋಡಿ ದೆವ್ವ ಭಯ ಪಡ್ಕೋಬೇಕು. ನಿನ್ನ ನೋಡಿ ನರಕನೇ ಭಯ ಪಡ್ಕೋಬೇಕು. ಹಲ್ಲೆಲೂಯಾ. ಸ್ವಲ್ಪ ನೀತಿವಂತಿಕೆ ಜಾಸ್ತಿ ಮಾಡ್ಕೊಳ್ರಿ, ಎಲ್ಲರೂ ನಡುತ್ತಾರೆ. ನಂಗೆ ಯೇಸು ಒಂದು ವಾಕ್ಯ ಕೊಟ್ಟರು ವಿಷಯದಲ್ಲಿ, ನಿಮ್ಮನ್ನು ದೇವ ಸೇವಕರು ಎಂದು ನೋಡಿ ಜನರು ಭಯ ಪಟ್ಟಿಕೊಳ್ಳುವರು. ಆಮೇಲೆ ಭಯ ಪಟ್ಟಿಲ್ಲ ಅಂದ್ರೆ ಆ ಒಂದು ಸ್ಥಾನಕ್ಕೆ ಎಲ್ಲಿ ಗೌರವ ಇದೆ? ಭಯ ಪಟ್ಟಿಲ್ಲ ಅಂದ್ರೆ ಭಯ ಪಡಿಸೋ ರೀತಿಯಲ್ಲಾದ್ರೂ ನಡ್ಕೊಳ್ಬೇಕು. ಆಮೇಲೆ ನಾವು ಎದ್ದು ಗರ್ಜಿಸುವಾಗ ಎಲ್ಲಾರು ಭಯ ಪಟ್ಕೊಳ್ತಾರೆ. ಹಲ್ಲೆಲೂಯಾ. 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 ಮುಂದೆ ನಾವು ವಾಕ್ಯ ನೋಡೋಣ. 22ನೇ ವಾಕ್ಯ ಹೋದ್ರಿ. ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು. ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಇನ್ನೊಂದ್ಸರಿ ಹೋದ್ರೆ, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು. ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಮಹಿಮೆನ ತಿಳಿಸೋದಕ್ಕೆ ಪ್ರಯಾಸ ಪಡ್ರಿ. ಗೊತ್ತಿರೋರ್ಗೆ ಹೇಳಿ ಪ್ರಯೋಜನ ಇಲ್ಲ. ಗೊತ್ತಿಲ್ಲದಿರೋರ್ಗೆ ಹೇಳ್ರಿ, ತುಂಬಾ ಪ್ರಯೋಜನ ಇರೋದು. ಅವ್ರು ಆಶ್ಚರ್ಯವಾಗಿ ನೋಡ್ತಾರೆ. ಏಸಪ್ಪ ಕಣ್ಣಿಂದವ್ರು ಕಣ್ಣು ಕೊಡ್ತಾರೆ ಅಂದ್ರೆ, ಹೌದಾ ಇದೇನಿದು ನಮಗೆ ಆಗಲ್ಲ ನೀನು ಹೇಳೋ ಮಾತು. ಕಾಲಿದ್ದವರಿಗೆ ಕಾಲು ಇದೆಲ್ಲ ಸಾಧ್ಯನಾ? ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅಂತ ನಮ್ಮ ಮಹಿಮೆಯನ್ನ ನಾವು ನಂಬಿಕೆಯಿಂದ ಉಚ್ಚಾರಣೆ ಮಾಡುವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ನೀನೆಂಥ ಪರಿಸ್ಥಿತಿಯಲ್ಲಿ ಬೇಕಾದ್ರೂ ಇರೋ, ನಾನು ಏಸಪ್ಪ ನಿನ್ನ ಬಿಡುಗಡೆ ಮಾಡ್ತಾರೆ ಅಂತ ಒಂದು ಮಾತು ಹೇಳ್ರಿ, ನಮ್ಮಪ್ಪ ನಾಮ ಎಷ್ಟು ಮಹಿಮೆ ಅಂದ್ಕೊಳುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದೇ ಗೊತ್ತಿರೋರೆ ನನ್ನ ತಾನೇ ವಾಕ್ಯ ಓದ್ಕೊಂಡ್ ಬಂದೆ ಈ ಅಮ್ಮ ಅದನ್ನೇ ಹೇಳ್ತೈತೆ ಅಂತ ಹೇಳ್ತಾರೆ. ಗೊತ್ತಿರೋರಿಗೆ ಹೇಳೋದಕ್ಕೂ ಗೊತ್ತಿಲ್ಲದೆ ಇರೋರ್ಗೆ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸಭಾ ಮಧ್ಯದಲ್ಲಿ ಸ್ತುತಿಸ್ಬೇಕು ನಾವು. ಸತ್ತೋಗಿರೋರ್ ಥರ ನಿಂತ್ಕೊಳ್ಳುವಂಥದ್ದಲ್ಲ. ನೀವು ಅಯ್ಯೋ ಅನ್ನೋ ರೀತಿಯಲ್ಲಿ ಆರಾಧನೆ ಮಾಡಿದ್ರೆ ಅಂತ ಆರಾಧನೆ ಸ್ವಲ್ಪ ತಗೊಳ್ಳಲ್ಲ. ತುಂಬಾ ಸಂತೋಷವಾಗಿ, ತುಂಬಾ ಆನಂದವಾಗಿ ಆ ಹಾಡುಗಳನ್ನ ರುಚಿಸ್ಕೊಂಡು ನಮ್ಮನ್ನೇ ನಾವು ಮೈ ಮರೆತು ಸ್ತುತಿಸ್ಬೇಕಾದ್ರೆ ಅಂತ ಸ್ತುತಿಯನ್ನ ದೇವರು ಅಂಗೀಕರಿಸ್ತಾರೆ. ನಾವು ಅದಕ್ಕೆಲ್ಲ ಸೃಷ್ಟಿ ಮಾಡಲ್ಪಟ್ಟಿರೋದು, ಬೇರೆ ಇನ್ಯಾವುದಕ್ಕೂ ಅಲ್ಲ. ಸುಮ್ಮನೆ ಅಪವಾದಿನ ನೋಡಿ ಅಮ್ಮ 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 ಅಯ್ಯೋ 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 ಅಂತ ಹೇಳೋದಲ್ಲ. ಆ ರೀತಿಯಲ್ಲ. ನಮ್ಮನ್ನು ನೋಡಿ ಕೆಲವೊಬ್ರು ಈಗಲೂ ಸಹ ನಿಮ್ಮ ಹತ್ರ ಬರೋದಕ್ಕೆ, ನನ್ನ ಹತ್ರ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಅದು ನಮಗೆ ಗೊತ್ತಿಲ್ಲ ಅದಷ್ಟೇ. ಯಾಕೆಂತ ಹೇಳಿದ್ರೆ ನಾವು ವಿಶೇಷವಾದಂತಹ ವ್ಯಕ್ತಿಗಳಾಗಿರೋದ್ರಿಂದ ನಮಗೆ ಸಾಕ್ಷಿಗಳು ಉಂಟು, ಅನೇಕ ಸಾಕ್ಷಿಗಳು ಉಂಟು. ಆದ್ರೆ ಮರ್ತೋಗೋದ್ರಿಂದ ನಮ್ಮ ಸ್ಥಾನಗಳನ್ನ ಮರ್ತೋಗೋದ್ರಿಂದ ಸ್ತುತಿಸ್ಬೇಕಾದ್ರೆ ಏನು ಟೇಸ್ಟ್ ಇಲ್ಲದೆ ಇರೋ ರೀತಿಯಲ್ಲಿ ಸ್ತುತಿಸೋದು. ಆ ರೀತಿಯಲ್ಲ. ನೀನೊಂದು ಸರಿ ಸ್ತುತಿ ಮಾಡಿದ್ರೆ, ಯಾರೋ ಒಬ್ರು ಕಂಡು ಹಿಡಿದ್ರು, ಸಮುದ್ರದಲ್ಲಿರುವಂತಹ ಎಲ್ಲ ಮೀನುಗಳು, ಮೊಸಳೆ, ಪ್ರತಿಯೊಂದು, ಮತ್ತೆ ಭೂಮಿಯ ಮೇಲೆ ಹರಿದಾಡುವಂತ ಪ್ರಾಣಿಗಳು, ಆಕಾಶದಲ್ಲಿ ಹರಿದಾಡುವಂತ ಪಕ್ಷಿಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಉಪಗ್ರಹಗಳು, ಇವೆಲ್ಲ ಕರ್ತನನ್ನ ಸ್ತುತಿಸ್ತಾ ಇದೆ. ಅದು ಶಬ್ದವನ್ನ ಇವರು ರೆಕಾರ್ಡ್ ಮಾಡಿದ್ದಾರೆ. ರೆಕಾರ್ಡ್ ಮಾಡುವಾಗ ನಾವು ಹಾಡುವಂತ ಹಾಡಿಗೆ ಇವರು ತಾಳ ಹಾಕ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಭಕ್ತಿಯಿಂದ ಹಾಡಿದಾಗ ಇವರ ತಾಳ ನಮ್ಮ ಭಕ್ತಿಗೆ ಮಿಕ್ಸ್ ಆಗುವಾಗ ಪರಲೋಕಕ್ಕೆ ಹೆಂಗೆ ಕೇಳಿಸುತ್ತೆ ಹೇಳಿ? ಅಪ್ಪಾಗ ಎಷ್ಟು ಸಂತೋಷ ಆಗುತ್ತೆ ಅಲ್ಲ. ಆ ಗಾಳಿ ನಮ್ಗೆ ಒಂದು ಶಬ್ದವನ್ನ, ಆ ಒಂದು ಮರ ಒಂದು ಶಬ್ದವನ್ನ ಕೊಡುವಾಗ ನಮ್ಮ ಒಂದು ಆರಾಧನೆ ಜೊತೆನಲ್ಲಿ ಅದ್ ಎಷ್ಟು ಇಂಪಾಗಿ ಪರಲೋಕಕ್ಕೆ ಕೇಳಿಸ್ತಾ ಇರ್ಬೋದು ಅಂತ ಒಂದ್ಸಲಿ ನಾವು ಯೋಚನೆ ಮಾಡುವಾಗ ನಾವು ಭಕ್ತಿಯಿಂದ ಹಾಡೋದನ್ನ ನಾವು ನಿಲ್ಸೋದೇ ಇಲ್ಲ. ಹಲ್ಲೆಲೂಯಾ. ಆರಾಧನೆಯಲ್ಲಿ ಬಿಚ್ಚದೇ ಇರುವಂತ ಬಂಧನನೇ ಇಲ್ಲ, ಸ್ತುತಿಯಲ್ಲಿ ಬೀಳದೇ ಇರುವಂತ ಕೋಟೆನೇ ಇಲ್ಲ. ಆದ್ರೆ ಸ್ತುತಿಸಕ್ಕೆ ಬರಲ್ಲ. ನೀನು ಹಿಂಗಾನ ಹಾಡು ಸಾಕು, ಭಕ್ತಿಯಿಂದ ಹಾಡು.
ರಾಗ ಇಲ್ಲ ಅಂದ್ರೆ ಪರವಾಗಿಲ್ಲ, ಭಕ್ತಿ ಇರ್ಬೇಕಂತೆ. ಭಕ್ತಿ ಎಲ್ಲಾ ವಿಚಾರದಲ್ಲೂ ದೊಡ್ಡ ಕಾರ್ಯವನ್ನ ಮಾಡುತ್ತಂತೆ. ಆಯ್ತಾ? ಆ ಭಕ್ತಿಯನ್ನು ಯಾವ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಆಮೇಲೆ ಕಡೆ ವಾಕ್ಯ 30. ಅವರು ಬಂದು ಆತನ ನೀತಿಯನ್ನು, ಆತನು ನಡೆಸಿದ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು. ಯು ಆರ್ ಬಾರ್ನ್ ಫಾರ್ ದಿಸ್. ನೀನೇನು ಹುಟ್ಟಿದ್ಯಾ ಗೊತ್ತಾ? ನಿನ್ನ ಮುಂದೆ ಇರುವಂತ ಜನಾಂಗ ನಿನ್ನನ್ನು ನೋಡುವಾಗ ಆಶ್ಚರ್ಯ ಪಡ್ಬೇಕು. ಡೈರಿ ಮೇಂಟೈನ್ ಮಾಡಿ, ಇಲ್ಲಿ ಬರ್ಕೊಳ್ಳೋದಲ್ಲ, ಮನೆಯಲ್ಲಿ ಒಂದು ಪರ್ಸನಲ್ ಡೈರಿ ಮೇಂಟೈನ್ ಮಾಡಿ, ನಿಮ್ಮ ದರ್ಶನಗಳನ್ನ, ಕನಸುಗಳನ್ನ ಬರೆದಿಡಿ. ಮುಂದಿನ ಜನಾಂಗ ನಿನ್ನ ದರ್ಶನ ಓದ್ಬೇಕಾದ್ರೆ ಆಶ್ಚರ್ಯ ಪಡ್ಕೊಂತಾರೆ. ಮುಂದಿನ ಜನಾಂಗಕ್ಕೆ ನೀನೊಂದು ದೊಡ್ಡ ಉದಾಹರಣೆ ಆಗಿರ್ತೀಯ. ನಿನ್ನ ಪುಸ್ತಕ ನಿಜವಾದ ಪುಸ್ತಕ ಆದ್ರೆ, ಯೋಗ ಪ್ರಾರ್ಥನೆ ಮಾಡ್ದ, ನಾನು ಹುಟ್ಟಿದ ದಿನ ಇಲ್ಲದೆ ಹಿಸ್ಟ್ರಿನಲ್ಲಿ ನನ್ಗೆ ಇಷ್ಟ ಇಲ್ಲ, ನನಗೆ ಇಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ದುಃಖಪಟ್ಟ. ನನಗೆ ಫೆಬ್ರವರಿ 30 ಇಲ್ಲ, ಮೋಸ್ಟ್ಲಿ ಫೆಬ್ರವರಿ 30 ಹುಟ್ಟಿರೋದು. ಅದಕ್ಕೆ 30 ಇಲ್ಲ, 31 ಇಲ್ಲ, ತೆಗೆದಾಕ್ಬಿಟ್ಟು ದೇವರು. ಒಂದು ಸಣ್ಣ ಪ್ರೇಯರ್, ಇಟ್ ವರ್ಕ್ಸ್, ದೊಡ್ಡ ಕೆಲಸ ಮಾಡುತ್ತೆ. ಯೋಗ ಅನ್ಕೊಂಡಿರ್ಲಿಲ್ಲ ಆ ಮಾತನ್ನ ದೇವ್ರು ನಮ್ಗೆ ಬರ್ಕೊಡ್ತಾರೆ ಅಂತ. ಅನ್ಕೊಂಡಿದ್ದ ಇಲ್ಲ. ನಿನ್ನ ಮಾತು ಸತ್ಯ ಆಗಿದ್ರೆ, ನೀನ್ ಬರೆದಿರುವಂತ ಡೈರಿಲಿ ದೋಷ ಇರ್ತೀರಾ ಇದ್ರೆ ಅದನ್ನ ದೇವ್ರು ಪಬ್ಲಿಕ್ ಮಾಡ್ತಾರೆ. ನನ್ ಕರ್ತನ್ ಮಾಡುವಂತ ಕಾರ್ಯಗಳು ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಹೃದಯ ಬಯಸಲ್ಲ, ನಮ್ಮ ಆಲೋಚನೆಗೆ ಕೆಟ್ಟಲ್ಲ. ಆದ್ರೆ ಆಚರಣೆ ಮಾಡುವಂತ ಕಾರ್ಯಗಳು ನಾವು ಆಲೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳನ್ನ ಮಾಡುವುದಕ್ಕೆ ಮಹಾಶಕ್ತಿಯುಳ್ಳ ದೇವರ ಬಳಿಯಲ್ಲಿ ನಾವೆಲ್ಲ ಬಂದಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಸ್ಕೊಳ್ಳೋಣ. ಜ್ಞಾನಿಗೆ ತ್ರಾಣ, ಬಲ್ಲವರಿಗೆ ಬಹುಫಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋರ ಎಲ್ಲರೂ ಕರ್ತನ ಸನ್ನಿಧಾನದಲ್ಲಿ ಮಾಡ್ತಾ ನಿಂತ್ಕೊಳ್ರಿ.